ಸ್ನೇಹಿತರೆ ನಮಸ್ಕಾರ. ನಾನೀಗ 100 ಗ್ರಾಮ್ ಅಳತೆಯಲ್ಲಿ ಸಾಂಬಾರು ಪೌಡ್ರು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನು ನಮ್ಮ ಮನೆ ಬಳಕೆಗೋಸ್ಕರ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಬೇಕಾದರೆ ಟ್ರೈ ಮಾಡ್ಬೋದು. ಮಾಡಿಬಿಟ್ಟು ಒಳ್ಳೆ ಟೇಸ್ಟಾಗಿ ಬರುತ್ತೆ, ಒಳ್ಳೆ ಘಮ ಘಮ ಆಗಿ. ನಾನು ಯಾವ ಥರ ಮಾಡೋದಂತ ಎಷ್ಟೆಷ್ಟು ಬೇಕಂತ ಹೇಳ್ತೀನಿ. ಈಗ 100 ಗ್ರಾಮು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. 50 ಗುಂಟೂರು, 50 ಬ್ಯಾಡಗಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಬೋದು. ಅದನ್ನು ಕ್ಲೀನಾಗಿ ಡ್ರೈಯಾಗಿ ಒಳ್ಳೆ ಗರಿ ಗರಿ ಅನ್ನೋ ಥರ ಹುರಿದ್ಬಿಟ್ಟು ಅದೇ ಅಳತೆಯಲ್ಲೇ 100 ಗ್ರಾಮು ಧನಿಯಾ. ಈಗ ಧನಿಯಾ ಕೂಡ ಕ್ಲೀನಾಗಿ ಡ್ರೈ ಆಗಬೇಕು. ಅದು ಅಷ್ಟೇ ಗರಿ ಗರಿ ಆಗಿ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಇದು 100 ಗ್ರಾಮ್ ಇದೆ. 100 ಗ್ರಾಮ್ ಧನಿಯಾ, 100 ಗ್ರಾಮು ಮೆಣಸಿನ್ಕಾಯಿ. ಯಾರು ಬೇಕಾದ್ರೂ ಮಾಡ್ಕೋಬೋದು. ಬ್ಯಾಚುಲರ್ ಹುಡುಗರು ಕೂಡ ಮಾಡ್ಕೋಬೋದು, ಮನೆ ಫ್ಯಾಮಿಲಿ ಇದ್ದವು ಹೆಂಗಸರು ಕೂಡ ಮಾಡ್ಬೋದು. ತುಂಬ ಈಸಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಜೀರಿಗೆ ಇದು ಮಾಡ್ತಾಯಿದ್ದೀನಿ. ಜೀರಿಗೆ ಒಂದು 40 ಗ್ರಾಮ್ ತಗೊಳ್ಳಿ. ಜೀರಿಗೆ ಒಂದು 40 ಗ್ರಾಮ್. ಅದು ಅಷ್ಟೇ ಕ್ಲೀನಾಗಿ ಡ್ರೈ ಆಗೋ ಥರ ಫ್ರೈ ಮಾಡಿ ಅದನ್ನು ಸೈಡಿಗೆ ತೆಗೆದಿಟ್ಕೊಳ್ಳಿ. ನೋಡಿ, ದೊಡ್ಡ ಸ್ಪೂನಲ್ಲಿ, ಟಿಫನ್ ಮಾಡೋ ಸ್ಪೂನಲ್ಲಿ ಒಂದು 2 ಚಮಚ ಉದ್ದಿನಬೇಳೆ, ಅದನ್ನು ಕ್ಲೀನಾಗಿ ಅದೇ ಸ್ಪೂನ್ ಅಳತೆಯಲ್ಲಿ ಕಡಲೆಬೇಳೆ ಒಂದು 2 ಸ್ಪೂನು, ಅದನ್ನು ಅಷ್ಟೇ ಕಡಲೆಬೇಳೆನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಅದು ಗರಿ ಗರಿ ಆಗಲಿ. ಸ್ವಲ್ಪ ಗರಿ ಗರಿ ಆಗೋ ಥರ ಇದಕ್ಕೆ 1 ಸ್ಪೂನು ಮೆಂತೆ, ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಳ್ಳಿ. ಅದಕ್ಕೆ ಇನ್ನೊಂದು 1.5 ಸ್ಪೂನು ಕಾಳು ಮೆಣಸು ಹಾಕಿ. ಅದಕ್ಕೆ ಒಂದು ಸ್ಪೂನು ಕಾಳು ಮೆಣಸು ಹಾಕಿ. ಅದನ್ನು ಎಲ್ಲ ಕ್ಲೀನಾಗಿ ಡ್ರೈ ಮಾಡಿ ಗರಿ ಗರಿ ಆಗಬೇಕು. ಇದು ಯಾರು ಬೇಕಾದ್ರೂ ಮಾಡ್ಬೋದು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಅದೇ ಕ್ಲೀನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಸಾಸಿವೆ, ಅದೇ ಸ್ಪೂನಲ್ಲಿ ಸಾಸಿವೆ ಚೆನ್ನಾಗಿ ಹಾಕಿ, ಒಂದು 3 ಸ್ಪೂನ್ ಹಾಕಿ ಅದರಲ್ಲಿ. ಯಾಕಂದರೆ ಸಾಸಿವೆ ಚೆನ್ನಾಗಿ ಸ್ಮೆಲ್ ಬಂದು ವಾಸನೆ ಚೆನ್ನಾಗಿ ಘಮ ಘಮ ಅಂದು. ಒಂದು 2 ಸ್ಪೂನು ಒಳ್ಳೆಯದೊಂದು 2 ಸ್ಪೂನ್ ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಘಮ ಘಮ ಅನ್ನೋ ರೀತಿ ಫ್ರೈ ಮಾಡಿ. ಸಾಸಿವೆ ಒಂದು ಕ್ಲೀನಾಗಿ ಫ್ರೈ ಆಗಲಿ. ಆಮೇಲೆ ಸ್ವಲ್ಪ ಒಂದು ಸ್ಪೂನ್ ಥರ, ಸ್ಪೂನ್ ಲೆಕ್ಕದಲ್ಲಿ ಸ್ವಲ್ಪ ಅಕ್ಕಿ, ಅದನ್ನು ಅಷ್ಟೇ ಕ್ಲೀನಾಗಿ ಫ್ರೈ ಮಾಡಿ. ಇದಕ್ಕೆ ಅರಿಶಿನ ಕಂಬು ಇದ್ದರೆ ಅರಿಶಿನ ಕಂಬು ಹಾಕಬೇಕು. ಆದರೆ ಅಷ್ಟು ಕಂಬಿಲ್ಲ ಅಂದರೆ ಇನ್ನೇನು ಮಾಡ್ತೀರಿ, ಪೇಟೆಯಲ್ಲಿ ತಂದಿರೋದು ಅರಿಶಿನೇ ಹಾಕಬೇಕು. ಅಷ್ಟು ಕಂಬು ಹಾಕಿದರೆ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಹಿಂಗಿದ್ರೆ ಹಾಕಿ.
ಅದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಿದ್ರೆ ಮತ್ತು ಅದು ಹಿಂಗೆ ವಾಸನೆ ಬಂದುಬಿಡುತ್ತೆ. ಅದಕ್ಕೆ ಮಿಕ್ಸ್ ಮಾಡಿ ಇದು ಸ್ವಲ್ಪ ಅರಿಶಿನ ಕೊಂಬಿದ್ರೆ ಅಷ್ಟು ಕೊಬ್ಬು ಇದ್ದರೆ ಹಾಕಿ, ಇಲ್ಲಾಂದರೆ ಮಾಮೂಲಿ ಅರಿಶಿಣನೇ ಹಾಕಿ. ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾದ್ಮೇಲೆ ರುಬ್ಬಿಟ್ಟು ತೋರಿಸ್ತೀನಿ.